PTCLಗೆ ಸಂಬಂಧಪಟ್ಟಂತೆ ಕರ್ನಾಟಕ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. PTCLನ ಅರ್ಜಿಯನ್ನು ವಿಳಂಬವಾಗಿ ಸಲ್ಲಿಸಿದರೆ ಅಂಥ ಸಂದರ್ಭದಲ್ಲಿ ಅಧಿಕಾರಿಯು ಅಂಥ ಅರ್ಜಿಯನ್ನು ರಿಜೆಕ್ಟನ್ನು ಮಾಡ್ಬೋದಾ ಅಥವಾ ಅದನ್ನು ಸ್ವೀಕರಿಸಬೇಕಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ವಿಳಂಬ ಆದರೆ ಯಾವ ರೀತಿ, ಎಷ್ಟು ವರ್ಷಗಳ ವಿಳಂಬವನ್ನು ಮಾಡಬಹುದು ಅಥವಾ ಅತಿ ವಿಳಂಬ ಅಂದರೆ ಹೇಗೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇದರಲ್ಲೂ ಕೂಡ ಹಲವಾರು ಈಗಾಗಲೇ ಜಡ್ಜ್ಮೆಂಟ್ ಆಗಿರುವಂಥ ಪ್ರಕರಣಗಳನ್ನು ಡಿಸ್ಕಸ್ ಮಾಡಲಾಗಿದೆ. ಸೊ ಈ ಎಲ್ಲ ಅಂಶಗಳನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಕಾನೂನಿನ ಅರಿವಿನ ಎಲ್ಲ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ. PTCL ಆ್ಯಕ್ಟ್ 1978 ಏನಿದೆ, ಇದರ ಸೆಕ್ಷನ್ 4 and 5 ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ತೀರ್ಪನ್ನು ಕರ್ನಾಟಕ ಹೈಕೋರ್ಟ್ ನೀಡಿದೆ. ಇದರ ಫ್ಯಾಕ್ಟಲ್ಲಿ ಏನಂದರೆ, ಇದು ತುಂಬ ವರ್ಷಗಳ ಡಿಲೇ ಆಗಿ ಈ ಪ್ರಕರಣವನ್ನು ದಾಖಲು ಮಾಡಲಾಗಿದೆ. ಸೊ ಹಾಗಾಗಿ ಅರ್ಜಿಯನ್ನು ಮಾಡದಂಥ ಸಂದರ್ಭದಲ್ಲಿ ಅದನ್ನು AC ಅವರು ರಿಜೆಕ್ಟ್ ಮಾಡಿರ್ತಾರೆ. ಅದರ ವಿರುದ್ಧ DC ಅವರಿಗೆ ಅಪೀಲನ್ನು ಸಲ್ಲಿಸಲಾಗುತ್ತೆ. ಅವರು ಕೂಡ ಈ ಪ್ರಕರಣದ ವಿಚಾರಣೆಯನ್ನು ಮಾಡಿ ರಿಜೆಕ್ಟನ್ನು ಮಾಡ್ತಾರೆ. ಅನಂತರದಲ್ಲಿ ಇದು ಹೈಕೋರ್ಟ್ಗೆ ಹೋಗುತ್ತೆ. ಕರ್ನಾಟಕ ಹೈಕೋರ್ಟ್ ಈ ಅರ್ಜಿಗೆ ಸಂಬಂಧಪಟ್ಟಂತೆ ಈ ಮಹತ್ವದ ತೀರ್ಪನ್ನು ನೀಡಿದ್ದು, ಈ ಪ್ರಕರಣದಲ್ಲಿ ನೆಕ್ಕುಂಡಿ ರಾಮಲಕ್ಷ್ಮಿ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಈ ಪ್ರಕರಣವನ್ನು ಇದರಲ್ಲಿ ಮುಖ್ಯವಾಗಿ ಡಿಸ್ಕಸ್ ಮಾಡಲಾಗಿದೆ. ಸೊ ಈ ಅತಿಯಾದ ಡಿಲೇ ಏನಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಿಂದಿನ ವಿಡಿಯೋದಲ್ಲೂ ಕೂಡ ನಾನು ನೆಕ್ಕುಂಡಿ ರಾಮಲಕ್ಷ್ಮಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ದೇನೆ. ಸೊ ಈ ಜಡ್ಜ್ಮೆಂಟಲ್ಲೂ ಕೂಡ ಕರ್ನಾಟಕ ಹೈಕೋರ್ಟ್ ನೆಕ್ಕುಂಡಿ ರಾಮಲಕ್ಷ್ಮಿ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ ಈ ಪ್ರಕರಣದ ಅಂಶಗಳನ್ನು ನಮೂದು ಮಾಡಿದೆ. ಈ ಪ್ರಕರಣದಲ್ಲೂ ಕೂಡ ಅರ್ಜಿದಾರರು 26 ವರ್ಷಗಳ ಅಷ್ಟು ಡಿಲೇ ಆಗಿ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಸೊ ಹಾಗಾಗಿ ನೆಕ್ಕುಂಡಿ ಪ್ರಕರಣದಲ್ಲಿ ಆ ಅರ್ಜಿಯನ್ನು ವಜಾಗೊಳಿಸಲಾಗುತ್ತೆ. ಸೊ ಮೇಲ್ಮನವಿಯನ್ನು ಕೂಡ ಹೈಕೋರ್ಟ್ ವಜಾಗೊಳಿಸಿರುತ್ತೆ. ಸೊ ಹಾಗಾಗಿ ಈ ಪ್ರಕರಣ ಅಂದರೆ ಅಷ್ಟು ಡಿಲೇ ಆಗಿ ಇರುವಂತಿಲ್ಲ, ಮಿತಿಯಲ್ಲಿ ಇರಬೇಕು. ಅತಿಯಾದ ಡಿಲೇ ಆಗಿ ಬಂದಂತಹ ಅರ್ಜಿಯನ್ನು ಸ್ವೀಕರಿಸಬಾರ್ದು ಅಂತೇಳಿ ಈ ಪ್ರಕರಣದಲ್ಲಿ ಮುಖ್ಯವಾಗಿ ಹೇಳಲಾಗಿದೆ. ಸೊ ಹಾಗೆಯೇ ಚೆಡ್ಡಿಲಾಲ್ ಯಾದವ್ ವರ್ಸಸ್ ಹರಿಕಿಶೋರ್ ಯಾದವ್ ಈ ಪ್ರಕರಣವು ಕೂಡ ನಮೂದು ಮಾಡಲಾಗಿದೆ. ಸೊ ಇದರಲ್ಲೂ ಕೂಡ ಡಿಲೇಗೆ ಸಂಬಂಧಪಟ್ಟಂತೆ ಈ ಪ್ರಕರಣ ಕೂಡ ತೀರ್ಪನ್ನು ನೀಡಲಾಗಿದೆ. ಸೊ ಹಾಗೆಯೇ ಇನ್ನೊಂದು ನಿಂಗಪ್ಪ ವರ್ಸಸ್ ಡೆಪ್ಟಿ ಕಮಿಷನರ್ ಇದು ಮುಖ್ಯವಾದಂಥ ಪ್ರಕರಣ. ಈ ಪ್ರಕರಣದಲ್ಲಿ 9 ವರ್ಷಗಳ ಡಿಲೇ ಆಗಿ ಅರ್ಜಿಯನ್ನು ಸಲ್ಲಿಸಲಾಗಿರುತ್ತೆ. ಸೊ ಹಾಗಾಗಿ ಇದರಲ್ಲಿ ರೆಸ್ಟೋರನ್ನು ಮಾಡಲಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಈ ಮುಖ್ಯವಾಗಿ ಈ ಪ್ರಕರಣಗಳನ್ನು ಡಿಸ್ಕಸ್ ಮಾಡಿರೋದಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ, ಅತಿಯಾದ ಅಂದರೆ PTCL ಆ್ಯಕ್ಟ್ನಲ್ಲಿ ಸ್ಪೆಸಿಫಿಕ್ ಆಗಿ ಯಾವುದೇ ಲಿಮಿಟೇಷನನ್ನು ನಮೂದು ಮಾಡಲಿಲ್ಲ ಅಂತಂದ್ರೂ ಕೂಡ ಇಲ್ಲಿ ಮಿತಿ ಇರಬೇಕಾಗತ್ತೆ. ಅತಿಯಾದ ವಿಳಂಬ ಅಷ್ಟೊಂದು ಸಮಂಜಸ ಅಲ್ಲ ಅನ್ನೋದು ಇಲ್ಲಿ ಹೈಕೋರ್ಟ್ನ ಮಹತ್ವದ ಅಂಶ ಆಗಿದೆ. ಸೊ ಹಾಗಾಗಿ ಈ ಪ್ರಕರಣದಲ್ಲಿ 26 ವರ್ಷಗಳಷ್ಟು ಹಳೆಯದಾಗಿರುವಂಥ ನೆಕ್ಕುಂಡಿ ರಾಮಲಕ್ಷ್ಮಿ ಪ್ರಕರಣವನ್ನು ಕೂಡ ನಮೂದು ಮಾಡಲಾಗಿದೆ. ಅಷ್ಟೊಂದು ಡಿಲೇ ಆಗಿರೋದ್ರಿಂದನೇ ಅದರಲ್ಲಿ ರೆಸ್ಟೋರ್ ಮಾಡದೆ ರಿಜೆಕ್ಟನ್ನು ಮಾಡಲಾಗಿದೆ ಅನ್ನೋ ಅಂಶವನ್ನು ಕೂಡ ಆ ಪ್ರಕರಣದಲ್ಲಿ ತಿಳಿಸಿದೆ. ಸೊ ಹಾಗೆಯೇ ಇದು ಶಾರ್ಟಾಗಿ ಅಂದರೆ 9 ವರ್ಷಗಳಷ್ಟು ವಿಳಂಬದಲ್ಲಿ ಸಲ್ಲಿಸಿರುವಂಥ ಅರ್ಜಿಯನ್ನು ರೆಸ್ಟೋರನ್ನು ಮಾಡಲಾಗಿದೆ ಅನ್ನೋದಕ್ಕೆ ನಿಂಗಪ್ಪ ವರ್ಸಸ್ ಡೆಪ್ಟಿ ಕಮಿಷನರ್ ಈ ಪ್ರಕರಣನೂ ಕೂಡ ಇದರಲ್ಲಿ ನಮೂದು ಮಾಡಿ ಡಿಸ್ಕಸನ್ನು ಮಾಡಲಾಗಿದೆ. ಸೊ ಹಾಗಾಗಿ ಇಲ್ಲೇನು ಅಂತಂದರೆ, ಮಿತಿ ಇರಬೇಕು. ತುಂಬ ಅತಿಯಾದ ವಿಳಂಬ ಆಗಿರೋದು ಕೂಡ ಅಷ್ಟು ಸಮಂಜಸ ಅಲ್ಲ ಅನ್ನೋದಕ್ಕೆ ಇದಕ್ಕೆ ಸಂಬಂಧಪಟ್ಟಂಥ ಜಡ್ಜ್ಮೆಂಟ್ ಆಗಿದ್ದು, ಈ ಮಹತ್ವದ ಎಲ್ಲ ಅಂಶಗಳನ್ನು ಕರ್ನಾಟಕ ಹೈಕೋರ್ಟ್ ತನ್ನ ಮಹತ್ವದ ಅಂಶವನ್ನು ಶ್ರೀಮತಿ ಅಮ್ಮಯ್ಯ ವರ್ಸಸ್ ಆರ್ ಮಂಜುನಾಥ್ ಅಂಡ್ ಅದರ್ಸ್ ಈ ಪ್ರಕರಣದಲ್ಲಿ ನೀಡಿದೆ. ಈ ಪ್ರಕರಣದ ಪೂರ್ತಿ ಜಡ್ಜ್ಮೆಂಟನ್ನು ನೋಡೋದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಸೈಟೇಷನ್ಸ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ಕೂಡ ನೋಡ್ಬೋದಾಗಿರುತ್ತೆ. ಸೊ ಹಾಗೆಯೇ ಈ ಜಡ್ಜ್ಮೆಂಟನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ACR ಆ್ಯಪನ್ನು ಕೂಡ ಡೌನ್ಲೋಡ್ ಮಾಡ್ಕೋಬೋದು. ACR ಮೀನ್ಸ್ ಹಾಲ್ ಕೋರ್ಟ್ ರಿಪೋರ್ಟರ್ ಆ್ಯಪ್ ಇರುತ್ತೆ, ಪ್ಲೇಸ್ಟೋರಲ್ಲಿ ಇದೆ. ಸೊ ಇದನ್ನು ಡೌನ್ಲೋಡ್ ಮಾಡಿಕೊಂಡು ಕೂಡ ಈ ಜಡ್ಜ್ಮೆಂಟ್ಗಳನ್ನು ನೋಡ್ಬೋದಾಗಿರುತ್ತೆ. ಸೊ ಪ್ಲೇಸ್ಟೋರ್ಗೆ ಹೋಗಿ ಹಾಲ್ ಕೋರ್ಟ್ ರಿಪೋರ್ಟರ್ ಅಂತ ಟೈಪ್ ಮಾಡಿ, ಅಲ್ಲಿ ಹಾಲ್ ಕೋರ್ಟ್ ರಿಪೋರ್ಟರ್ ಆ್ಯಪ್ ಇದೆ. ಸೊ ಅದನ್ನು ಕೂಡ ಡೌನ್ಲೋಡ್ ಮಾಡಿಕೊಂಡು ಈ ಜಡ್ಜ್ಮೆಂಟನ್ನು ಕೂಡ ನೋಡ್ಬೋದಾಗಿರುತ್ತೆ.